ಸಿರಿ ಪಾಪು ಅಡುಗೆ ಮಾಡಕ್ ಬಂದಿದ್ದಾಳೆ. ಇಲ್ಲಿ ಕೆಳಗೆ ಇಳಿದು ಹೋಗ್ತಾ ಇದ್ದಾಳೆ. ಪಾಪ ಸರು ಮಲಗಿದ್ದಾಳೆ, ಇವಳಿಗೆ ನಿದ್ದೆ ಬರ್ತಿಲ್ಲ ಅಂತ ಈಗ. ಅವಳಿಗೆ ಏನು ಬೈಯಂಗಿಲ್ಲ, ಬರೀ ಜಾ 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 ಜಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ, ಜೋಳದ ರೊಟ್ಟಿ. ಸೊ ಒಂದು ರೌಂಡ್ ರಾತ್ರಿ ಮಾಡಿ ಆಲ್ರೆಡಿ ಒಣಗಿಸಿದ್ದಾರೆ. ಇದು 2ನೇ ರೌಂಡು. ಸೊ ನಿಮಗೂ ಇಷ್ಟನಾ ಜೋಳದ ರೊಟ್ಟಿ? ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ನಾನ್ ವೆಜ್ ಜೊತೆಗೆ. ಸೊ ಹೊರಗಡೆ ಒಣಗಿಸಿರೋದು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ರೌಂಡು ಬಿಸಿಲಿಗೆ ಹಾಕಿದ್ದೀವಿ. ಸೊ ಯಾಕೆಂದರೆ ಇನ್ನೂ 8 ಡೇಸ್ ಇದೆ ಎಲ್ಲ ಹಬ್ಬಕ್ಕೆ, ನೀಟಾಗಿ ಒಣಗಬೇಕು, ಇಲ್ಲಾಂದರೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗೆ ರಾಗಿನೂ ಮೊಳಕೆ ಬಂದಿದೆ, ಅದನ್ನು ಒಣಗಿಸಿದ್ದೀವಿ. ತೋರಿಸ್ತೀನಿ ಬನ್ನಿ. ಸೊ 2 kg ರಾಗಿ ಎಷ್ಟೊಂದಾಗಿದೆ. ಸೊ ನೋಡಿ, ರೊಟ್ಟಿ ಮಾಡ್ಬೇಕಂದ್ರೆ ಇಷ್ಟೊಂದು ಕಷ್ಟಪಡಬೇಕು, ಬಟ್ ತಿನ್ನೋದು ಎಷ್ಟು ಈಸಿ ಅಲ್ವಾ? ಹಬ್ಬಕ್ಕೆ ತಂದಿರೋ ಕಲ್ಲಂಗಡಿನ ಕಟ್ ಮಾಡ್ತಾ ಇದೀವಿ ನೋಡಿ. ಆಡಿಯನ್ಸ್ ನೋಡಿ, ಎಲ್ಲರೂ ತಿನ್ನಕ್ಕೋಸ್ಕರ ಹೆಂಗ್ ವೇಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಈ ಪುಟಾಣಿ ಆಡಿಯನ್ಸ್ ನೋಡಿ, ಇವ್ರದ್ದು ಕ್ಯೂರಿಯಾಸಿಟಿ. ಏ ಸಿರಿ, ಇಲ್ಲಿ ಸಿರಿ, ಸಿರಿ ಪಾಪು. ಸರು ಸಿರಿಗಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್ ಹಣ್ಣು ತಿನ್ನಕ್ಕೆ. ತಿನ್ನಕ್ ಬರಲ್ಲ ಏನಿಲ್ಲ. ಕೊಡು 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 ಅಜ್ಜಿ. ಸಿರಿ ಇಲ್ಲಿ ನೋಡಿಲಿ, ಕೊಡಜ್ಜಿ. ತಿನ್ನಪ್ಪ. ಸರು ಖೋ, ಸಿರಿ ಖೋತೋ. ಬೇಡ ಅಂತ ಅವಳಿಗೆ ಟೇಸ್ಟ್ ಇಷ್ಟ ಆಗ್ಲಿಲ್ಲ ಸಿರಿಗೆ. ಇಲ್ಲ ಇಲ್ಲ ಸಿರಿ ಇಷ್ಟ ಆಗ್ಲಿಲ್ಲ ಟೇಸ್ಟ್ ಅಲ್ಲಮ್ಮ. ಇಷ್ಟ ಇಲ್ಲ ಇಲ್ಲ ಇಲ್ಲ. ನಿನಗೆ ಸರು ಸಿರಿ ಇಷ್ಟ ಆಗ್ಲಿಲ್ವಾ ಹಣ್ಣು? ಅವ್ರಿಗೆ ತಿನ್ನಕ್ ಬರ್ತಾ ಇಲ್ಲ. ಇವ್ರು ನೋಡಿ, ಇವರು ಕುತ್ತುಮ್ಮ. ಇವಾಗ ನಾನು ಹಣ್ಣು ತಿನ್ಕೊಬರ್ತೀನಿ, ಸಿಕ್ಕಾಬಿಟ್ಟೆ ಬಿಸಿಲಿದೆ ಹೊರಗಡೆ. ಸೊ ಸಿರಿ ಪಾಪು ನೋಡಿ ಕಲ್ಲಂಗಡಿ ಎತ್ತಿ ಹೆಂಗೆ ಕೊಡ್ತಾ ಇದ್ದಾಳೆ ಅವ್ರ ಅಜ್ಜಿಗೆ ಮತ್ತು ಡಿಂಪುಗೆ, ಎಲ್ರಿಗೂ. ಚಿಕ್ಕ ಮಕ್ಳಿಗೆ ಅದೇನು ಅರ್ಥ ಆಗತ್ತಲ್ವ, ನಾವೇನು ಹೇಳ್ಕೊಡಂಗೆ ಇಲ್ಲ. ಸೊ ಹೆಂಗೆ ಕುತ್ಕೊಂಡು ಕೊಡ್ತಾ ಇದ್ದಾಳೆ ತಟ್ಟೆ ಮುಂದೆ ಇಟ್ಕೊಂಡು ನೋಡಿ. ಇವಾಗ ಅವಳು ಬಂದ್ಲು. ನೋಡಿ ಎಷ್ಟು ಕ್ಯೂಟ್ ಪುಟಾಣಿ ಅಲ್ವಾ ನಮ್ಮ ಸಿರಿ ಸರು. ನಂಗಂತೂ ಖುಷಿ ಆಗುತ್ತೆ ಡೇ ಬೈ ಡೇ ಇವ್ರ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಖುಷಿ ಆಗುತ್ತೆ ಅಷ್ಟೇ. ನೋಡಿ, ಅದಷ್ಟು ನಿನ್ನೆ ರಾತ್ರಿ ಮಾಡಿದ್ದು, ಇದು ಇವತ್ತು ಮಾಡಿದ್ದು ಇಷ್ಟ ಆಗಿದೆ. ಸೊ ಇವಾಗ ಮಾಡಿದ ರೊಟ್ಟಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಇನ್ನೇನು ಹಬ್ಬ ಬಂದೇ ಬಿಡ್ತು, ಅದಕ್ಕೆ ಒಂದೊಂದೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಸೊ ಸರು ಸಿರಿನ ಇಟ್ಕೊಂಡು ಸ್ವಲ್ಪ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅವ್ರನ್ನ ಸಂಭಾಳಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಚೋಟು ನೋಡಿ ಎಷ್ಟು ಕೆಲಸ ಮಾಡ್ತಾನೆ ಅಂದ್ರೆ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾನೆ ಅಲ್ಲ. ಇವಾಗ ಚೋಟು ಮಾತಾಡ್ತಾನಂತೆ ನೋಡಿ, ನೆನ್ನೆಂದ ಹೇಳ್ತಾನೆ. ನಿತ್ಕೋ ಅಲ್ಲೇ, ಹಾ ಮಾತಾಡು. ಅಯ್ಯೋ ಶಿವ, ಅಲ್ಲಿ ನೋಡ್ರಿ ನಮ್ ಚೋಟುದು ಫುಲ್ ಬಿಳುಪು. ಸರಿ ಸರಿ ಆಯ್ತು. ನೋಡಿ ನಮ್ ಸರು ಪಾಪು ರೊಟ್ಟಿ ಒಣಗ್ಸಕ್ ಬಂದಿದ್ದಾಳೆ ನೋಡಿ, ಇಲ್ಲಿ ಕೆಲ್ಸ ಮಾಡ್ತಾಳಂತೆ ಹಬ್ಬಕ್ಕೆ. ಏ ಬಾರ ಬಾ ಒಳಗಡೆ ಹೋಗೋಣ. ಬೇಡ ಬಾರಪ್ಪ, ಬಿಸ್ಲಿದ್ ಬಾರವ್ವ. ಆಟ ಆಡಪ್ಪಿ. ಡಿಂಪು ಆಟ ಆಡಿಸ್ತೀನಂತಿದ್ದಾಳೆ, ಇವಳು ಆಟ ಆಡ ಚೋಡ್ ಮತ್ತ. ಬೇಡ ಬಿಡು, ನಾನು ಡಿಂಪು ಆಟ ಆಡ್ತಾ ಇದೀವಿ ಇವಾಗ ಅಂಚಿ ಮಿಂಚಿ. ಟಾಮ್ ಟೂಮ್ ಟಯ್ಯ ಮಯ್ಯ ಟಸು. ಯಾ ಮಂಚಿ ಮಿಂಚಿ ರಮ್ರಜ. ಏ ಹೆಸರು ಸಕ್ಕರೆ ಮೂಟೆ, ಬೆಲ್ಲದ ಮೂಟೆ. ನೀನ್ ಯಾವ ಮೂಟೆ? ಬೆಣ್ಣೆ ಮೂಟೆನಾ? ನೋಡಿ ಫ್ರೆಂಡ್ಸ್, ಇವಳು ಬೆಣ್ಣೆ ಮೂಟೆ ಅಂತೆ ನನ್ನ ಕೈ ಮೇಲೆ ಇಟ್ಟಿದ್ದಾಳೆ. ಚಾಕು ಬೇಕು, ತಡಿ ಒಂದ್ ನಿಮಿಷ. ಸಿರಿ ಅಡ್ಡ, ಚಾಕು ಬೇಕು, ಚಾಕು. ಕೈ ಕಟ್ಟಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅಷ್ಟೇನಾ? ಸರಿ. ಇವತ್ತಿನ ದಿನ ಸಿಕ್ಕಾಬಟ್ಟೆ ಸ್ಲೋ ಆಗಿ ಹೋಗ್ತಾ ಇದೆ. ಸರು ಸಿರಿ ತುಂಬಾ ತಲೆನೋವು ಮಾಡ್ತಾ ಇದ್ದಾರೆ ಇವತ್ತು. ಅಲ್ಲಿ ಅಮ್ಮಂಗೆ ರೊಟ್ಟಿನೇ ಮಾಡಕ್ ಬಿಡ್ತಾ ಇಲ್ಲ. ಅರ್ಧ ರೊಟ್ಟಿ ಆಗಿದೆ, ಇನ್ನು ಅರ್ಧ ರೊಟ್ಟಿ ಮಾಡಬೇಕು. ಸೊ ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮ ಮತ್ತೆ ರೊಟ್ಟಿ ಕಂಟಿನ್ಯೂ ಮಾಡ್ತಾರೆ. ಸರು ಸಿರಿ ನಿದ್ದೆ ಮಾಡಬೇಕು, ಬಟ್ ನಿದ್ದೆ ಮಾಡಲು ಅಂತ ಈಗ ನಿಲ್ಲೋದೆ ಬರೀ. ಏನ್ ಸಿಕ್ಕರು ಇಟ್ಕೊಂಡು ನಿಲ್ಲೋದೆ ಸಿರಿ ಕೆಲಸ. ಅಯ್ಯಯ್ಯಯ್ಯಯ್ಯ, ಬರೀ ನಿಲ್ಲೋದೆ ನೋಡಿ ಹೆಂಗ್ ನಿಂತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಜಾನಾ ಹಾಯ್ ಫ್ರೆಂಡ್ಸ್. ಸಿರಿ ಫ್ರೆಂಡ್ಸ್, ಟಾಟಾ ಟಾಟಾ ಮಾಡಪ್ಪ, ಟಾಟಾ. ನೋಡಿ ನನ್ನ ಮಗಳು ಎಲ್ಲ ಕಲ್ತಿದ್ದಾಳೆ, ಇನ್ನು 1 ವರ್ಷ ಆಗಿಲ್ಲ ಆಲ್ರೆಡಿ. ಹಾಯ್ ಬಾಯ್ ಎಲ್ಲ ಗೊತ್ತವಳಿಗೆ. ಹಾ ಡ್ಯಾನ್ಸ್ ಡ್ಯಾನ್ಸ್ ಅಪ್ಪು, ಡ್ಯಾನ್ಸ್ ಡ್ಯಾನ್ಸ್ ಮಾಡಪ್ಪ, ಡ್ಯಾನ್ಸ್. ನನ್ನ ಮುದ್ದು ಬಂಗಾರ, ಅದು ಬಂಗಾರ. ಸಿಕ್ಕಾಬಟ್ಟೆ ತಲೆ ನೋವುತ್ತಿದೆ ಇವತ್ತು. ಸುಮಾರು ಕೆಲಸ ಇದೆ, ದೀಪಗಳೆಲ್ಲ ತೊಳಿಬೇಕು, ತೊಳೆದಿಲ್ಲ. ಸೊ ಸರು ಸಿರಿ ಮಲಗಿದ್ಮೇಲೆ ದೀಪ ತೊಳಿಬೇಕು, ಇನ್ನು ಊಟ ಬೇರೆ ಮಾಡಬೇಕು. ಏ ಬಾ ಬಾ ಸರಿ. ಸೊ ಮಧ್ಯಾಹ್ನದ ಊಟ ಈಗ ರೊಟ್ಟಿ ಪುಡಿ ಚಟ್ನಿ. ಸರಿ ಸರಿ ನೋಡಿ, ತಟ್ಟೆ ತಂದಿದ ತಕ್ಷಣ ಕೈ ಹಾಕಕ್ಕೆ ಬರ್ತಾ ಇದ್ದಾರೆ ಇಬ್ರು. ಸೊ ರೊಟ್ಟಿ ಪುಡಿ ಚಟ್ನಿ ಮತ್ತು ಈರುಳ್ಳಿ. ಪುಡಿ ಚಟ್ನಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಜೋಳದ ರೊಟ್ಟಿ ತಿನ್ನುವ ಸಮಯ ಈಗ. ಅಪ್ಪ ದೇವ್ರೆ, ಊಟ ಮಾಡೋಕ್ಕೂ ಬಿಡ್ತಿಲ್ಲ ನೋಡಿ. ಏಯ್ ಶೋ. ಸರು ಸಿರಿನ ಅಂಬಿಕಾ ಮತ್ತೆ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಸೊ ದೀಪ ತೊಳೆಯೋಣ ಅಂತ ಬಂದೆ. ಸೊ ಇಬ್ಬರು ನಿದ್ದೆ ಮಾಡ್ತಾ ಇಲ್ಲ. ಅವರು ಸ್ವಲ್ಪ ಲೇಟಾಗಿ ಮಲ್ಕೊತಾರೆ ಅನ್ಸುತ್ತೆ ಇವತ್ತು. ಅವರಿಗೆ ಫುಲ್ ಆಟದ ಮೇಲೆ ಕಾನ್ಸಂಟ್ರೇಷನ್ ಆಗಿಬಿಟ್ಟಿದೆ, ನಿದ್ದೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಹಿಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗಿ ಹೋಗುತ್ತೆ. ಅವರು ಒಂದು ಕಡೆ ಇರೋದೇ ಇಲ್ಲ ಇವಾಗ. ರೂಮಿಗೆ ಹೋಗೋದು, ಹಾಲಿಗೆ ಹೋಗೋದು, ಸೋಫಾ ಇಟ್ಕೊಂಡು ನಿಂತ್ಕೊಳ್ಳೋದು, ಬರೀ ಹಿಂಗೆ ಮಾಡ್ತಾರೆ.
ಕಿಚನಿಗೆ ಹೋಗೋದು ಬರೀ ಈ ಥರನೇ. ಸೊ ಎಲ್ಲ ಕೆಲಸನೂ ಫಾಸ್ಟಾಗೇ ನಡೀತಾ ಇದೆ. ಸೊ ಹಬ್ಬ ಬೇರೆ ಬರ್ತಿದೆ, ಮನೇಲಿ ಏನೂ ಮತ್ತು ಕ್ಲೀನಿಂಗ್ ಅದು ಇದು ಏನೂ ಮಾಡಿಲ್ಲ. ಸೊ ದೇವ್ರ ದೀಪ ಒಂದು ನಮ್ಮ ಮನೆಯವ್ರಿಗೆ ತೊಳ್ಕೊಡ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಸೊ ನಾಳೆಗೋಸ್ಕರ ತೊಳೆದು ಇಟ್ಕೊಬಿಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಅವ್ರು ಬೇಗ ಹೋಗ್ತಾರಲ್ಲ, ಸೊ ಅಷ್ಟೊತ್ತಿಗೆ ನಾವು ಎದ್ದು ತೊಳೆದು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಈಗಲೇ ತೊಳೆದು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಈರುಳ್ಳಿ ತೊಗೊಬಂದಿದ್ದಾರೆ. ಈರುಳ್ಳಿ, ಸ್ವಲ್ಪ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಬಂದಿದ್ದಾರೆ. ಸೊ ಹಬ್ಬಕ್ಕೆ ಬೇಕಲ್ಲ, ಇನ್ನೂ ಭಾಳ ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗಲೇ ತಂದು ಇಟ್ಕೊಂಡಿದ್ದೀವಿ. ಸೊ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಿಸಿಲಿಗೆ ಹಾಕಬೇಕಂತೆ ಅದನ್ನು ಒಂದು 2 hours. ಸೊ ನಾಳೆ ಬೆಳಗ್ಗೆ ಇದನ್ನು ಬಿಸಿಲಿಗೆ ಹಾಕಬೇಕು. ಅದಾದಮೇಲೆ ಸೊಪ್ಪೆಲ್ಲ ತಂದಿದ್ದಾರೆ. ಸೊ ಅದನ್ನೆಲ್ಲ ತೆಗೆದು ಇಡ್ತಾ ಇದ್ದಾರೆ. ಸೊ ಸೊಪ್ಪುಗಳಲ್ಲಿ ಕೊತ್ತಂಬರಿ ಮತ್ತು ಪುದೀನ ಕಂಪಲ್ಸರಿ ಮನೇಲಿ ಇರಲೇಬೇಕಲ್ವ. ಸೊ ತಿಂಡಿ ಮಾಡಲಿಕ್ಕೆ ಒಂದು ವೇಳೆ ಪುದೀನ ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಕೊತ್ತಂಬರಿ ಸೊಪ್ಪಂತೂ ಫ್ಲೇವರಿಗೆ ಇರಲೇಬೇಕು. ಸೊ ಅದಾದಮೇಲೆ ಮೆಣಸಿನ್ಕಾಯಿ ಕೂಡ ತಂದಿದ್ರು. ಅಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಲಿಕ್ಕೆ ಈ ಥರ ದಪ್ಪ ಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿರುತ್ತೆ, ತಗೊಂಬನ್ನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ತಂದಿದ್ದಾರೆ. ಸೊ ಅದಾದಮೇಲೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ ಇಷ್ಟು ತಂದಿದ್ರು. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಬಟ್ಟೆ ಮಣ್ಣಿದೆ ಅದರ ಬುಡದಲ್ಲಿ. ಸೊ ಸರುಸಿರಿ ಅಂತೂ ನನ್ನ ಕಡೆನೇ ಬರ್ತಾ ಇದ್ದಾರೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ಬೇಗ ಕ್ಲೀನ್ ಮಾಡಿಟ್ಟೆ. ಸೊ ಸೊಪ್ಪಿಗಿಂತ ಜಾಸ್ತಿ ಕಸನೇ ಇತ್ತು ಅದರಲ್ಲಂತೂ. ಯಾವಾಗಲೂ ಅಮ್ಮನೇ ಕ್ಲೀನ್ ಮಾಡ್ತಾರೆ, ಆದರೆ ಅಮ್ಮಗೆ ಸಿಕ್ಕಾಬಟ್ಟೆ ಸುಸ್ತಾಗಿಬಿಟ್ಟಿದೆ ಇವತ್ತು. ಅದಕ್ಕೋಸ್ಕರ ಸ್ಪೆಷಲ್ ಎಣ್ಣೆಕಾಯಿ ಬದನೆಕಾಯಿ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಮಿಕ್ಸಿಗೆ ಹಾಕೋಕ್ಕೆ. ಈ ಎಣ್ಣೆಕಾಯಿ ಮಾಡೋಕ್ಕೆ ಇದು ಸ್ವಲ್ಪ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತಂತೆ, ನೋಡಬೇಕು. ಸೊ ಈ ಥರ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವಾಗ ಫಸ್ಟ್ ಟೈಮ್ ಹೊಸ ಥರ ರೆಸಿಪಿ ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ಸೊ ಹುಳ್ಗಾಯಿನೂ ಇತ್ತು, ಹೇಗೋ ಅಮ್ಮ ಬೆಳಗ್ಗೆ ರೊಟ್ಟಿ ಮಾಡ್ತಿದ್ರಲ್ಲ, ಸೊ ಚೆನ್ನಾಗಾಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದನ್ನು ಹುರಿದು ಇದರ ಸಿಪ್ಪೆ ತೆಗಿಬೇಕು. ಅದಾದ್ಮೇಲೆ ಸ್ವಲ್ಪ ಎಳ್ಳು ಬಿಸಿ ಮಾಡಿ ಹಾಕ್ತೀನಿ. ಮಿಕ್ಸಿಗೆಲ್ಲ ರೆಡಿಯಾಗಿದೆ. ಸೊ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ, ಫೈನಲ್ ನಾನು ಹೇಗೆ ಬರುತ್ತೆ ರೆಸಿಪಿ ಅಂತ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ. ಸರುಸಿರಿ ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ದಾರೆ, ನಿದ್ದೆ ಮಾಡಬೇಕು ಅವ್ರು ಇವಾಗ. ಸೊ ಅಲ್ಲಿ ಅಂಬಿಕಾ ಮತ್ತು ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ. ಸೊ ಅಷ್ಟರಲ್ಲಿ ಬೇಗ ಮಾಡಿ ಮುಗಿಸೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ 8:30. ಸೊ ಹಾಗೆ ಕ್ವಿಕ್ಕಾಗಿ ರೆಸಿಪಿ ಇರಲಿ ಅಂತ ಶೂಟ್ ಮಾಡಿಕೊಂಡೆ. ಸೊ ಹಾಕೋದೋ ಬೇಡವಾ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಎಣ್ಣೆಲಿ ಫಸ್ಟು ಜೀರಿಗೆ, ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸೊ ಅದಾದಮೇಲೆ ಅದಕ್ಕೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿರಿ ಪಾಪನು ಅಡುಗೆ ಮಾಡಕ್ಕೆ ಬಂದಿದ್ದಾಳೆ. ಇಲ್ಲಿ ಕೆಳಗೆ ಇಳಿದು ಹೋಗ್ತಾ ಇದ್ದಾಳೆ. ಪಾಪ ಸರು ಮಲಗಿದ್ದಾಳೆ, ಇವಳಿಗೆ ನಿದ್ದೆ ಬರ್ತಿಲ್ಲಂತ ಈಗ. ಹಾಂ ಹಾಂ ಜಾ ಅವಳಿಗೆ ಏನು ಬೈಯಂಗಿಲ್ಲ, ಬರೀ ಜಾ 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 ಟಾಟಾ. ಟಾಟಾ ಮಾಡ್ತಾಳೆ ಈಗ. ಜಾಣಿ ಅವಳು ಜಾಣಿ. ಫುಲ್ ಸೆಕೆ, ಕಿಚನ್ ಫುಲ್ ಹೀಟ್ ಆಗಿಬಿಟ್ಟಿದೆ ಸೆಕೆಗೆ. ಸರಿ ಟಾಟಾ ಬಾಯ್ ಮಾಡಪ್ಪ. ಹಾಕಲ್ಲ ಎಲ್ಲ ರೆಡಿ ಆಗಿದೆ. ಇವಾಗ ಈ ಬದನೆಕಾಯಿ ಬೇಯೋದು ಲೇಟ್ ಆಗ್ತಾ ಇದೆ. ಸೊ ಎಣ್ಣೆಲಿ ಬೇಯಕ್ಕೆ ಬಿಟ್ಟಿದ್ದೀವಿ. ಮತ್ತು ರುಬ್ಬಿಟ್ಟಿರೋ ಪೇಸ್ಟ್ನ ಹಾಕಿದ್ರೆ ಅದು ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ ಅದು ಫಸ್ಟ್ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀವಿ.
ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ ಅನಿಸುತ್ತೆ. ಸೊ 1 ಗಂಟೆಯಿಂದ ಇಟ್ಟು ಅದು ಬೇಯ್ತಾನೆ ಇಲ್ಲ. ಇದು ನನ್ನ ಪ್ರಯೋಗ, ತಿನ್ನೋವಾಗಿರುತ್ತಾ ಇಲ್ವಾ ಅಂತ ಫೈನಲ್ ಆಗಿ ನೋಡೋಣ. ಫೈನಲಿ ಬೆಂದಿದೆ ಅಂತ ನಾನು ರುಬ್ಬಿರೋ ಮಸಾಲೆನೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಬಟ್ ಅದು ಬೆಂದಿರಲಿಲ್ಲ. ಮತ್ತೆ ನಾವು ಲಾಸ್ಟಿಗೆ ಕುಕ್ಕರಿಗೆ ಹಾಕಿ ವಿಸಲ್ ಕೂಗಿಸಿ ತಿಂತಾ ಇರೋದು. ಸೊ ಇಷ್ಟ ಆಯಿತು ಇವತ್ತಿನ ಈ ಎಣ್ಗಾಯಿ ಕತೆ. ಬಟ್ ಚೆನ್ನಾಗಿತ್ತು ಟೇಸ್ಟ್.